ಆಗ ಆ ಪಿಶಾಚಿನಿ ಕೈಯಲ್ಲಿ ಉಪ್ಪನ್ನ ಹಿಡ್ಕೊಂಡು ಅಂತಾಳೆ, ಏನಿದು ಚಿಟಿಕೆಯಷ್ಟು ಉಪ್ಪು ತಂದಿದೆಯಲ್ಲ ನೀನು, ನಿನಗೆ ಗೊತ್ತಾಗೋದಿಲ್ವಾ ಅಂತ. ಅಂದಾಗ ಹೀರೋ ಭಯಭೀತನಾಗಿ ಥಿಂಕ್ ಮಾಡ್ತಾನೆ, ಅಲ್ಲ ನಾನು 10 kg ಉಪ್ಪನ್ನು ತಂದಿದ್ದೀನಿ, ಜಸ್ಟ್ ನಾವು ಒಂದಿಷ್ಟು ಉಪ್ಪನ್ನು ನಾಲ್ಗೆಗೆ ಸವರ್ಕೊಂಡ್ರೆ ಮೈಯೆಲ್ಲ ಝುಮ್ ಅಂದು ಹೋಗುತ್ತದೆ. ಆ್ಯಂಡ್ ಇದು 10 kg ಇದೆ, ಇವಳು ಚಿಟಿಕೆಯಷ್ಟು ಅಂತಿದ್ದಾಳಲ್ಲ, ಇವಳ ಪ್ರಕಾರ ನಾನು ಎಷ್ಟು ಉಪ್ಪು ತರಬೇಕಿತ್ತು ಹಾಗಾದರೆ ಅಂತ ಅವನು ಆಕೆಗೆ ಕೇಳ್ತಾನೆ. ಕೇಳಿದಾಗ ಅವಳಂತಾಳೆ, ಇಷ್ಟು ಬೆಟ್ಟದಷ್ಟು ಉಪ್ಪು ತರಬೇಕಿತ್ತು ನೀನು ಅಂತ. ಆಗ ಆ ಹೀರೋ ಅಂತಾನೆ, ನೋಡು ಪಿಶಾಚಿನಿ, ನಾನಿರೋದೇ ಒಬ್ಬ ಸಾಮಾನ್ಯ ಮನುಷ್ಯ, ನಾನೇನು ರಾಕ್ಷಸ ಅಲ್ಲ, ಅಷ್ಟು ಬೆಟ್ಟದಷ್ಟು ಉಪ್ಪು ತಗೊಂಬ ಅಂದರೆ ಹೇಗೆ ತರೋಕ್ಕಾಗುತ್ತೆ ನನ್ನ ಕೈಯಿಂದ? ಹಬ್ಬಬ್ಬ ಅಂದರೆ ಎದ್ದು ಬಿದ್ದು ಒದ್ದಾಡಿ 20 kg ಉಪ್ಪನ್ನು ನಾನು ಹೇಗಾದರೂ ತರಲು ಮ್ಯಾನೇಜ್ ಮಾಡಬಹುದು. ಬಟ್ ನೀನು ಈ ಥರ ಹೇಳಿಬಿಟ್ಟೆಯಲ್ಲ, ಇದು ನನ್ನ ಕೈಯಿಂದ ಆಗೋದಿಲ್ಲ, ನನ್ನನ್ನು ಕ್ಷಮಿಸು ಅಂತ ಅಂತಾನೆ. ಆಗ ಪಿಶಾಚಿನಿ ಅಂತಾಳೆ, ನನಗೆ ಗೊತ್ತು ನಿನ್ನ ಕೈಯಿಂದ ಆಗೋದಿಲ್ಲ ಅಂತ, ಜಸ್ಟ್ ನಾನು ಟೆಸ್ಟ್ ಮಾಡಿದೆ, ನೀನು ಆ್ಯಟಿಟ್ಯೂಡ್ನಲ್ಲಿ ಉತ್ತರ ಕೊಡ್ತೀಯೋ ಆರ್ ಸೈಲೆಂಟಾಗಿ ನನಗೆ ಶರಣಾಗ್ತೀಯೋ ಅಂತ, ಸಾರಿ ಏನಾದರೂ ಕೇಳ್ತೀಯಾ ಅಂತ. ನೀನು ಸಾರಿ ಕೇಳಿದೆಯಾ ಆ್ಯಂಡ್ ಈ ಟೆಸ್ಟ್ನಲ್ಲಿ ಪಾಸ್ ಆಗಿದೆಯಾ ಅಂತ ಪಿಶಾಚಿನಿ ಹೇಳ್ತಾಳೆ. ಹೇಳಿದ ತಕ್ಷಣ ಹೀರೋ ಫುಲ್ ಖುಷಿಯಾಗಿ ಕೇಳ್ತಾನೆ, ಹಾಗಾದರೆ ನೀನು ನನ್ನ ಜೊತೆ ಬರ್ತೀಯಾ ನನ್ನ ಮನೆಗೆ ಅಂತ. ಅಂದಾಗ ಪಿಶಾಚಿನಿ ಅಂತಾಳೆ, ಇಲ್ಲ ಇನ್ನೂ ಕೆಲವೊಂದಿಷ್ಟು ಟೆಸ್ಟ್ ಬಾಕಿ ಇದೆ ಅಂತ. ಅಂದಾಗ ಹೀರೋ ಕೇಳ್ತಾನೆ, ಏನದು ಅಂತ. ಅಂದಾಗ ಪಿಶಾಚಿನಿ ಅಂತಾಳೆ, ಏನಿಲ್ಲ, ಈ ಒಂದು ಲದಾಖ್ನ ಸಮುದ್ರದಿಂದ 1 ಲೀಟರ್ ವಾಟರನ್ನು ತಂದುಕೊಡು ನೀನು ನನಗೆ ಅಂತ. ಅಂದಾಗ ಹೀರೋ ತನ್ನ ಒಂದು ಮೈಂಡ್ನಲ್ಲಿ ಥಿಂಕ್ ಮಾಡ್ತಾನೆ, ಲದಾಖ್ನಲ್ಲಿ ಎಲ್ಲಿ ಸಮುದ್ರ ಇದೆ ಅಂತ, ಅಲ್ಲಿರೋದೇ ಪರ್ವತ ಶ್ರೇಣಿಗಳು ಅಂತ ಥಿಂಕ್ ಮಾಡಿ ಅವನ ಆಕೆಗೆ ಹೇಳ್ತಾನೆ, ಅಲ್ಲಿ ಎಲ್ಲಿ ಸಮುದ್ರ ಇದೆ, ಯಾಕೆ ನೀನು ನನ್ನ ಜೊತೆ ಆಟ ಆಡ್ತಾ ಇದೀಯಾ? ಅವಾಗ ಪಿಶಾಚಿನಿ ಅಂತಾಳೆ, ಓಕೆ ನಾನು ನಿನಗೆ ಇನ್ನೊಂದು ಸಾದಾ ಟಾಸ್ಕ್ ಕೊಡ್ತೀನಿ, ಏನಂದರೆ ಈ ಒಂದು ಗೋವಾದ ಪರ್ವತ ಶ್ರೇಣಿಗಳಿಂದ ಐಸನ್ನು ತಂದುಕೊಡು ನನಗೆ, ಅದು ಕರಗಬಾರ್ದು, ನೀರಾಗಬಾರ್ದು ಅಂತ. ಅಂದಾಗ ಇವನು ಥಿಂಕ್ ಮಾಡ್ತಾನೆ, ಮತ್ತೆ ಅಂತಾನೆ ಇವನು, ಏನು ಅಲ್ಲೆಲ್ಲಿದೆ ಪರ್ವತ ಶ್ರೇಣಿಗಳು, ಅಲ್ಲಿರೋದು ಸಮುದ್ರ ಅಂತ ಅವನು ಆಕೆಗೆ ಹೇಳ್ತಾನೆ. ಅಲ್ಲ ಪಿಶಾಚಿನಿ, ಅಲ್ಲಿರೋದೇ ಸಮುದ್ರ, ಅಲ್ಲಿ ಎಲ್ಲಿ ಬೆಟ್ಟ ಬರುತ್ತೆ? ಯಾಕೆ ನೀನು ಈ ಥರ ಕಾಡ್ತಾ ಇದೀಯಾ? ನಿಂಗೆ ನನ್ನ ಜೊತೆ ಬರೋಕೆ ಇಷ್ಟ ಇಲ್ಲ ಅಂದರೆ ಓಕೆ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಅಂದಾಗ ಹೋಗಂತಾಳೆ ಆ ಪಿಶಾಚಿನಿ. ಅವಾಗ ಹೀರೋ ಅಂತಾನೆ, ಆಯಿತು ನಾನು ಹೋಗ್ತೀನಿ, ಇವಾಗೇನು ನಾನು ನಿನಗೆ ಉಪ್ಪು ಮತ್ತು ಅದನ್ನಿದನ್ನು ತಂದು ಕೊಟ್ಟಿದ್ದೀನಲ್ಲ, ನಿನ್ನ ಸಲುವಾಗಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಲ್ಲ, ಅದಕ್ಕಾದರೂ ಜಸ್ಟ್ ಒಮ್ಮೆ ನಿನ್ನ ಫೇಸ್ ತೋರಿಸು ಅಂತ. ಅಂದಾಗ ಪಿಶಾಚಿನಿ, ಆಯ್ತಾಯ್ತು ನಾನು ಕೆಳಗೆ ಬರ್ತೀನಿ, ಇಲ್ಲಿ ಬಂದು ನಿಂತ್ಕೊ ನೀನಂತ. ಅಂದಾಗ ಇವನು ಮರದಡಿ ಹೋಗ್ತಾ ಇರಬೇಕಾದ್ರೆ ಥಿಂಕ್ ಮಾಡ್ತಾನೆ, ಸ್ವಾಮಿಗಳು ಹೇಳಿರ್ತಾರೆ ಏನಂದರೆ, ಆ ಪಿಶಾಚಿನಿ ಏನಾದರೂ ನಿನ್ನನ್ನು ಇಷ್ಟಪಟ್ಟಿದ್ರೆ, ಇಂಪ್ರೆಸ್ ಆಗಿದ್ರೆ, ಅದು ತುಂಬ ಬ್ಯೂಟಿಫುಲ್ ಅಟ್ರಾಕ್ಟಿವ್ ಫೇಸ್ ನಿನಗೆ ತೋರಿಸುತ್ತದೆ. ಅಕಸ್ಮಾತ್ ಅದೇನಾದರೂ ನಿನ್ನ ಮೇಲೆ ಸೆಟ್ ಮಾಡ್ಕೊಂಡಿದ್ರೆ, ಅದು ತುಂಬ ಕುರೂಪ ವಿಕಾರವಾದ ಭಯಾನಕ ಹೊರರ್ ಫೇಸ್ ತೋರಿಸುತ್ತದೆ ಅಂತ. ಇವನು ಈ 2 ಸಿಚುವೇಶನ್ಗೂ ಸನ್ನದ್ಧನಾಗಿ ರೆಡಿಯಾಗಿ ಅಲ್ಲಿ ಹೋಗಿ ನಿಂತ್ಕೋತಾನೆ. ಆ್ಯಂಡ್ ಅವಾಗ ಆ ಪಿಶಾಚಿ ಕೆಳಗಿಳಿದು ಬಂದು ಇವನ ಕಡೆ ಅಂತ ನೋಡ್ತಾಳೆ. ನೋಡಿದ್ರೆ ಗಾಯ್ಸ್, 2 ರ್ಯಾಬಿಟ್ನ ರೀತಿಯ ಮುಂದೆ ಬಂದಿರತಕ್ಕಂಥ ಹಲ್ಲುಗಳಿರ್ತವೆ. ಆ್ಯಂಡ್ ಅವಳು ಅಂತ ಕಾಮಿಡಿಯಾಗಿ ನಕ್ಕು ಒಂದು ಕೆನೆ ಕಾರ್ ಅಂತ ಕೊಟ್ಟು ಓಡ್ ಹೋಗ್ಬಿಡ್ತಾಳೆ ಗಾಯ್ಸ್. ಇವನ್ ಕೆಳಗೆ ಧಡಾರ್ ಅಂತ ಬಿದ್ಕೊಂಡು ಪಿಶಾಚಿನಿ ಹಿಂದೆ ಬೆನ್ ಹತ್ತಾನೆ. ಏನಿದು, ಇವಳು ಯಾಕೆ ನನ್ನನ್ನು ಹೊಡೆದ್ಲು ಅಂತ. ಬಟ್ ಪಿಶಾಚಿನಿಯಲ್ಲಿ ಕಾಣೋದಿಲ್ಲ. ಇವನು ಆಯಿತು ಅಂತ ಸೀದಾ ಮತ್ತೆ ಫಾರ್ಮ್ ಹೌಸ್ಗೆ ಬಂದು ಮಲ್ಕೊಂಡು ಮಾರ್ನಿಂಗ್ ಸ್ವಾಮೀಜಿಗೆ 10 ಲಕ್ಷದ ಒಂದು ಆನ್ಲೈನ್ ಕಾಲ್ ಮಾಡಿ ಕೇಳ್ತಾನೆ, ಅಲ್ಲ ಸ್ವಾಮೀಜಿ, ನೀವು ಹೇಳಿದ್ರಿ ಪಿಶಾಚಿನಿ ಸಿಟ್ಟಾಗಿದ್ರೆ ಹೊರರ್ ಟೆರರ್ ಫೇಸ್ ತೋರಿಸ್ತಾಳೆ, ಆ್ಯಂಡ್ ಅವಳೇನಾದರೂ ನನ್ನ ಮೇಲೆ ಇಂಪ್ರೆಸ್ ಆಗಿದ್ರೆ ಬ್ಯೂಟಿಫುಲ್ ಅಟ್ರಾಕ್ಟಿವ್ ಲುಕ್ ತೋರಿಸ್ತಾಳೆ ಅಂತ. ಬಟ್ ಇಲ್ಲಿ ನೋಡಿದರೆ 2 ರ್ಯಾಬಿಟ್ ರೀತಿಯ ಹಲ್ಲುಗಳು ಮುಂದೆ ಬಂದಿದ್ವು. ಆ್ಯಂಡ್ ಅದು ಫುಲ್ ಫನಿಯಾಗಿ ಅಂತ ನಕ್ಕೊಂಡು ಬೈತಲ್ಲ ಅಂತ. ಅಂದಾಗ ಸ್ವಾಮೀಜಿ ಡೀಪ್ ಥಿಂಕ್ ಮಾಡಿ ಅಂತಾರೆ, ಯೋ ದಡ್ಡ, ಅದು ಪಿಶಾಚಿನಿ ಅಲ್ಲ, ಅದು ಪ್ರೇತ ಆಗಿತ್ತು, ನೀನು ಪ್ರೇತದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀಯಾ ಅಂತ. ಅಂದಾಗ ಹೀರೋ ಕೇಳ್ತಾನೆ, ಆಯಿತು ಸ್ವಾಮೀಜಿ, ಮತ್ತೆ ಇದು ನಾಳೆ ಬಂದರೆ ಹೇಗೆ ಮಾಡೋದು, ಇದನ್ನು ಹೇಗೆ ಕಂಡು ಹಿಡಿಯೋದು, ಇದು ಪಿಶಾಚಿನಿನೋ ಪ್ರೇತನೋ ಅಂತ. ಅಂದಾಗ ಸ್ವಾಮೀಜಿ ಅಂತಾರೆ, ನಥಿಂಗ್ ಟು ವರಿ, ನಿನ್ನ ಮನೆಯಲ್ಲಿ ಈ ಕಬ್ಬಿಣದ ತುಕ್ಕು ಹಿಡಿದಿರ್ತಕ್ಕಂಥ ರಾಡ್ಗಳಾಗಲಿ, ತಲ್ವಾರು, ಚಾಕು, ಮಚ್ಚು ಏನಾದರೂ ಇರುತ್ತಲ್ಲ, ಅದನ್ನು ತೊಗೊಂಡು ಹೋಗು. ಅವು ನಿನ್ನ ಸನೇಪಿದ್ರೆ, ಅಂದರೆ ನಿನ್ನ ಕೈಯಲ್ಲಿ ತಲ್ವಾರ್ ಏನಾದರೂ ಇದ್ದರೆ ಈ ತುಕ್ಕು ಹಿಡಿದಿರ್ದು ಅವು ನಿನ್ನ ಹತ್ರ ಬರೋದಿಲ್ಲ ಅಂತ. ಆಗ ಹೌದಾ, ಆಯಿತು ಅಂತ ಇವನು
ಥಿಂಕ್ ಮಾಡ್ತಾನೆ. ಆ್ಯಂಡ್ ಮತ್ತೆ ಆ ಒಂದು ಸ್ವಾಮೀಜಿ ಅಂತಾರೆ, ನೋಡು ಇನ್ನೊಂದು ವಿಚಾರ ಏನಂದ್ರೆ ಈ ಪಿಶಾಚಿನಿಗಳಿದಾವಲ್ಲ ಇವು ಕಾಮಿಡಿ ರೀತಿಯ ಕೆಲಸಗಳನ್ನು ಹೇಳೋದಿಲ್ಲ. ಉಪ್ಪು ತಗೊಂಡು ಬಾ, ಡ್ಯಾನ್ಸ್ ಮಾಡು, ಬಟ್ಟೆ ಬಿಚ್ಚು, ಇಂಥದ್ದನ್ನೆಲ್ಲ ಹೇಳೋದಿಲ್ಲ. ಅವೇನಾದ್ರೂ ನಿನಗೆ ಕೇಳುವುದೇ ಆದರೆ ಅವು ನಿನ್ನ ಬ್ಲಡ್ ಆರ್ ನಿನ್ನ ದೇಹ ಸುಖ ಮತ್ತೆ ತಂತ್ರ ಮಂತ್ರ ಸಿದ್ಧಿ ಹವನ ಹೋಮ ಇವ್ರ ಬಗ್ಗೆ ಮಾತಾಡ್ತವೆ, ಮಂತ್ರಗಳ ಪಠಣೆಯನ್ನ ಮಾಡಲು ಹೇಳ್ತವೆ ನಿನಗೆ. ಅದು ಬಿಟ್ಟು ಇಂಥ ಕಾಮಿಡಿ ಹೇಳೋದಿಲ್ಲ ಅಂದಾಗ ಈ ಒಂದು ಹೀರೋ ಅದನ್ನೆಲ್ಲ ನೆನಪಿನಲ್ಲಿ ಇಟ್ಕೊಂಡು ಮತ್ತೆ ಮರನೇ ದಿನ ನೈಟ್ ಅದೇ ಪ್ಲೇಸ್ಗೆ ಹೋಗ್ತಾನೆ. ಅಲ್ಲಿ ಎಲ್ಲ ಕಡೆ ಹುಡುಕಾಡ್ತಿರ್ತಾನೆ. ಸ್ವಲ್ಪ ದೂರದಲ್ಲಿ ಏನಂದ್ರೆ ಇವಾಗ 3 ದೊಡ್ಡ ವೃತ್ತಗಳಿದಾವೆ ಆ್ಯಂಡ್ ಅಲ್ಲಿ ಬೂದಿ ಎಲ್ಲ ಚೆಲ್ಲಿರುತ್ತದೆ. ಸ್ವಲ್ಪ ಹೋಮ ಹವನ ಹೊಗೆ ಎಲ್ಲ ಬರ್ತಾ ಇರುತ್ತದೆ. ದೂರದಲ್ಲಿ ಒಂದು ಮಹಿಳೆ ಕುತ್ಕೊಂಡು ಯಜ್ಞ ಮಾಡ್ತಾ ಇದ್ದಾಳೆ. ಸೊ ಅದನ್ನು ನೋಡಿರ್ತಕ್ಕಂಥ ಹೀರೋ, ಓ ಸ್ವಾಮೀಜಿ ನಿನ್ನೆ ಹೇಳಿದ್ರು ಅದು ಪೂಜೆ ಪುನಸ್ಕಾರ ಅಂದ್ರೆ ತಂತ್ರಮಂತ್ರಗಳನ್ನು ಮಾಡುತ್ತೆ ಭೂತ ಇದೆ ನನ್ನನ್ನ ಕೇಳುತ್ತೆ ಅಂತ. ಸೊ ಇವಾಗ ಇವನು ಅಲ್ಲಿಗೆ ಹೋಗ್ತಾನೆ. ಹೋಗಿ ನಿಂತ ಕೂಡ್ಲೇನೆ ಆಗ ಪಿಶಾಚಿನಿ ಅಂತಾಳೆ, ಹಾ ಬಾ ಬಾ ಬಂದ್ಯಾ ನೀನೇ ತಾನೇ ನನ್ನ ಸಲುವಾಗಿ ಅತ್ತ ಕಡೆ ಇತ್ತ ಕಡೆ ಅಲ್ದಾಡ್ತಾ ಇದೀಯಾ, ಪ್ರೇತದ ಕೈಯಲ್ಲಿ ಸಿಕ್ಕೊಂಡು ನಲ್ಗಾಡ್ತಾ ಇದೀಯಾ, ಬಾ ಅಂತಾಳೆ. ಅಂದಾಗ ಹೀರೋ ಅಂತಾನೆ, ಹಾ ಪಿಶಾಚಿನಿ, ನಾನು ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಕರ್ಕೊಂಡು ನನಗೆ ಒಯ್ಬೇಕಂತ ಬಂದಿದ್ದೀನಿ, ಏನು ಮಾಡ್ಬೇಕು ಹೇಳಿ ನಾನು ಅಂತ ಅಂದಾಗ ಆ ಒಂದು ಪಿಶಾಚಿನಿ ಅಂತಾಳೆ, ಏನಿಲ್ಲ ಜಸ್ಟ್ ಈ ವೃತ್ತದಲ್ಲಿ ಕೂತ್ಕೋ ಆ್ಯಂಡ್ ನಾನು ನಿನಗೆ ಕೆಲವೊಂದು ಮಂತ್ರಗಳನ್ನು ಹೇಳ್ತೀನಿ, ಅವತ್ತನ್ನು ನೀನು ಪಠನೆ ಮಾಡು, ನೀನೇನಾದರೂ ಇದರಲ್ಲಿ ಸಕ್ಸಸ್ ಆದರೆ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಅಂದಾಗ ಹೀರೋ ಫುಲ್ ಹ್ಯಾಪಿನೆಸ್ ಆಗಿ ಅದರಲ್ಲಿ ಹೋಗಿ ಕೂತ್ಕೋತಾನೆ. ವೃತ್ತದಲ್ಲಿ ತಲವಾರನ ಸ್ವಲ್ಪ ದೂರದಲ್ಲಿ ಇರ್ತಾನೆ. ಆ ತುಕ್ಕು ಹಿಡಿದಿರ್ತಕ್ಕಂಥ ತಲವಾರ ಇರ್ತಲ್ಲ ಗೈಸ್, ಅದು ದೂರ ಆಯಿತು. ಇವನು ಕೂತಿದ್ದಾನೆ, ಕಣ್ಣು ಮುಚ್ಕೊಂಡು. ಅವಳು ಮಂತ್ರಗಳ ಪಠಣೆಯನ್ನು ಸ್ಟಾರ್ಟ್ ಮಾಡ್ತಾಳೆ. ಇವನು ಸಹ ಮಂತ್ರಗಳನ್ನು ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಆ್ಯಸ್ ಇಟ್ ಈಸ್. ಆ್ಯಂಡ್ ಇವಾಗ ಏನಾಗುತ್ತದೆ ಅಂದರೆ ಆ ವೃತ್ತಕ್ಕೆ ಬೆಂಕಿ ಹತ್ಕೊಂಡು ಪಟ್ ಅಂತ ಬ್ಲಾಸ್ಟ್ ಆಗಿಬಿಡುತ್ತದೆ. ಆ್ಯಂಡ್ ಇವನು ಮೈ ತುಂಬ ಸುಟ್ಕೊಂಡು ಅಲ್ಲೇ ಒದ್ದಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಒದ್ದಾಡಿ ಅದನ್ನೆಲ್ಲ ಆರಿಸ್ಕೊತಾನೆ ಬೆಂಕಿಯನ್ನು. ಆ್ಯಂಡ್ ಅಲ್ಲಿಂದ ಸೀದಾ ಓಡಿ ಇವನು ಫಾರ್ಮ್ ಹೌಸ್ಗೆ ಬಂದು ಮತ್ತೆ ಥಿಂಕ್ ಮಾಡ್ತಾನೆ, ಅಲ್ಲ ಇದು ಮತ್ತೆ ಪ್ರೇತಾನೇ ಹಿಂದೆ ಬಿದ್ದು ಬಿಡ್ತಲ್ಲ ಅಂತ ಅವ್ನು ಥಿಂಕ್ ಮಾಡ್ತಾನೆ. ಯಾಕಿದು ಈ ಥರ ಆಯಿತು ಅಂದರೆ ಅವನಿಗೆ ನೆನಪು ಬರುತ್ತೆ, ತಲವಾರನ ಅವನು ಸೈಡ್ ಇಟ್ಟಿದ್ದ ಅಲ್ಲಿ ಅಂತ. ಸೊ ಆಯಿತು, ಇವಾಗ ಮತ್ತೆ ಪ್ರಿಪೇರ್ ಆಗ್ತಾನೆ. ಮತ್ತೆ ಮರನೇ ದಿನ ಸೇಮ್ ಕೈಯಲ್ಲಿ ತಲವಾರ್ ಹಿಡ್ಕೊಂಡು ಈ ಸತಿ ಇದನ್ನು ಬಿಡೋದಿಲ್ಲ ಅಂತ ಇವನು ಹೋಗ್ತಾನೆ. ಹೀಗೆ ಹೋಗ್ತಾನೆ ಒಂದು ಸ್ವಲ್ಪ ದೂರದಲ್ಲಿ ನೆಲದ ಮೇಲೆ ಒಬ್ಬ ಮಹಿಳೆ, ಸುಂದರವಾಗಿರ್ತಕ್ಕಂಥ ಮಹಿಳೆ ಮಲಗಿದ್ದಾಳೆ. ಆಕೆ ಚಂದ್ರನನ್ನು ನೋಡ್ತಾ ಇದ್ದಾಳೆ. ಆಕೆ ಫೇಸ್ ಕಾಣ್ತಾ ಇಲ್ಲ, ಬಟ್ ಅವಳು ತುಂಬ ಬ್ಯೂಟಿಫುಲ್ ಅಟ್ರಾಕ್ಟಿವ್ ಇದ್ದಾಳೆ. ಆಕೆಯ ಮೈ ಮೇಲೆ ಬಟ್ಟೆನೇ ಇಲ್ಲ ಅನ್ನೋ ಅಷ್ಟು ಬಟ್ಟೆಗಳಿದ್ದಾವೆ. ಸೊ ಅವಳು ಕರಿತಾಳೆ ಅವನನ್ನು, ಓ ಮನುಷ್ಯನೇ, ನೀನೇನಾ ನನ್ನನ್ನು ಹುಡುಕ್ತಾ ಇರೋದು, ಬಾ ನನ್ನ ದೇಹದ ಆಸೆಯನ್ನು ತೀರಿಸು, ನಾನು ನಿಂದು ಸ್ವಲ್ಪನೇ ಬ್ಲಡ್ ಕುಡಿತೀನಿ, ಆದರೆ ನಿನಗೇನು ತ್ರಾಸ ಮಾಡುವುದಿಲ್ಲ. ಬಟ್ ಏನಂದರೆ ನಿನ್ನ ಜೊತೆ ನಾನು ಮನೆಗೆ ಬರ್ತೀನಿ, ಇದೆಲ್ಲ ಆದಮೇಲೆ ಬಾ ನನ್ನ ಸಮೀಪ. ಯಾಕಷ್ಟು ದೂರ ನಿಂತಿದ್ದೀಯಾ, ಭಾಳ ದಿನ ಆಯಿತು ಮನುಷ್ಯರ ಒಂದು ದೇಹದ ರುಚಿಯನ್ನು ನಾನು ಕಂಡಿಲ್ಲ ಅಂತ ಅಂದಾಗ ಹೀರೋ ಥಿಂಕ್ ಮಾಡ್ತಾನೆ, ಓಹೋ ಮೋಸ್ಟ್ಲಿ ಇವಳೇ ಇರಬೇಕು ಚಾಚಿನಿ ಅಂತ. ಯಾಕಂದರೆ ಇವಳು ಸಮೀಪ ಕರೀತಾ ಇದ್ದಾಳೆ. ಅಕಸ್ಮಾತ್ ಪ್ರೇತ ಆಗಿದ್ರೆ ಅದು ತಲವಾರ್ ನೋಡಿ ಸಮೀಪ ಕರೀತಾ ಇರಲಿಲ್ಲ. ಆ್ಯಂಡ್ ಬ್ಲಡ್ ಕೇಳ್ತಾ ಇದ್ದಾಳೆ ಅವಳು. ಈ ಪ್ರೇತಗಳು ಬ್ಲಡ್ ಕೇಳೋದಿಲ್ಲ, ಭೂತಗಳು ಬ್ಲಡ್ ಕೇಳ್ತವೆ ಅಂತ ಸ್ವಾಮೀಜಿ ಹೇಳಿದರು ಅಂತ ಇವನು ಹೋಗ್ತಿರ್ತಾನೆ. ಆ್ಯಂಡ್ ಇಬ್ಬರ ನಡುವೆ 20 ಹೆಜ್ಜೆಯಷ್ಟು ಡಿಸ್ಟೆನ್ಸ್ ಇರುತ್ತದೆ. ಇವನು ಆಕೆ ಹತ್ರ ಹೋಗ್ತಾ ಇದ್ದಾನೆ. ಹೋಗ್ತಾ ಏನಂದ್ರೆ ಇವಾಗ ಆ ನಡುವೆ ಒಂದು ಕಂದಕ ಇದೆ. ಆ್ಯಂಡ್ ಅಲ್ಲಿ ಒಳಗಡೆ ಚೂಪ್ ಆಗಿರ್ತಕ್ಕಂಥ ಐಟಮ್ಸ್ಗಳಿರ್ತವೆ, ಮೇಲೆ ಎಲೆಗಳಿರ್ತವೆ. ಇವನು ಹೇಗೆ ಅಲ್ಲಿ ಹೋಗ್ತಾನೋ ಆ ಕಂದಕದಲ್ಲಿ ಧಾರ್ ಅಂತ ಕೆಳಗೆ ಬಿದ್ದು ಬಿಡ್ತಾನೆ. ಅವನಿಗೆ ಗೊತ್ತು ಗಾಯ್ಸ್ ಎಲ್ಲೆಲ್ಲಿ ಯಾವ್ಯಾವ ಪಾರ್ಟ್ಗೆ ಏನೇನು ಚುಚ್ಕೊಂಡಿದೆ ಅಂತ. ಫುಲ್ ನೋವಲ್ಲಿ ಒದ್ದಾಡಿ ಅಲ್ಲೇ ಕಲ್ಲು ಬಿದ್ದಿರುತ್ತೆ, ಅದನ್ನೆಲ್ಲ ಕೈಯಲ್ಲಿ ಇಟ್ಕೋತಾನೆ. ತಲವಾರು ಸ್ವಲ್ಪ ದೂರ ಬಿದ್ದಿದೆ. ಆ್ಯಂಡ್ ಇವಾಗ ಏನಂದ್ರೆ ಆ 2 ರ್ಯಾಬಿಟ್ನ ಹಲ್ಲುಗಳ ಪ್ರೇತ ಮತ್ತೆ ಎದುರುಗಡೆ ಬಂದು ಅಂತ ನಕ್ಕು ಕೆನ್ನೆ ಪಟ್ಟು ಓಡೋಕೆ ಸ್ಟಾರ್ಟ್ ಮಾಡುತ್ತೆ. ಇವನು ಅಲ್ಲೇ ಬಿದ್ದಿರ್ತಕ್ಕಂಥ ಕಲ್ಲುಗಳನ್ನು ತಗೊಂಡು ಪಾಟ್ ಅಂತ ಓಡ್ಕೊಂತ ಅದರ ಹಿಂದೆ ಬೆನ್ನು ಹತ್ತಾನೆ. ಅದಕ್ಕೆ ಕಲ್ಲು ಒಗಿತಾನೆ. ಹೀಗೆ ಮುಂದೆ ಹೋಗ್ತಾ ಒಂದು ಪ್ಲೇಸ್ನಲ್ಲಿ ಮತ್ತೆ ಒಬ್ಳು ಹೆಣ್ಣುಗಳು ಇದ್ದಾಳೆ, ಬ್ಯೂಟಿಫುಲ್ ಇದ್ದಾಳೆ. ಇವಳೆ ಪಿಶಾಚಿನ ಆರ್ ಇಲ್ಲೋ, ಇವಳು ಮೋಸ್ಟ್ಲಿ ಪ್ರೇತ ಇರ್ಬೇಕಂತ ಇವನು ಆಕೆಗೆ ಕಲ್ಲು ಒಗಿಯುವ ಅಷ್ಟರಲ್ಲಿ ಏನಂದ್ರೆ ಒಂದು ಇಳಿಜಾರು ಪ್ರದೇಶದಲ್ಲಿ ಉಳ್ಕೊಂಡು ಬಿದ್ದ ತಕ್ಷಣ ಇವನಿಗೆ ಅರ್ಥ ಆಗುತ್ತದೆ, ನಾನೇನಾದ್ರೂ ಪಿಶಾಚಿನಿಯನ್ನ ಕಂಡು ಹಿಡಿಬೇಕು, ಆಕೆ ಜೊತೆ ಮದುವೆ ಆಗ್ಬೇಕಂದ್ರೆ ಫಸ್ಟ್ ಈ ಪ್ರೇತದ ಜೊತೆ ಡೀಲ್ ಮಾಡ್ಕೋಬೇಕು ಅಂತ. ಸೊ ಅವನು ಆ ಪ್ರೇತದ ಹತ್ರ ಹೋಗಿ ಅಂತಾನೆ, ನೋಡು ಪ್ರೇತ ರಾಜ, ನಾನು ಟ್ರೂ ಲವ್ಗಾಗಿ ಬಂದಿದ್ದೀನಿ, ಪ್ಲೀಸ್ ನನಗೆ ಹೆಲ್ಪ್ ಮಾಡು, ನಾನು ನೀನು ಇಬ್ರು ಒಂದು ಡೀಲ್ ಮಾಡ್ಕೊಳ್ಳೋಣ, ನಿನಗೇನೇನು ಬೇಕು ಹೇಳು, ನಾನು ಎಲ್ಲ ತಂದು ಕೊಡ್ತೀನಿ. ಬಟ್ ಪಿಶಾಚಿನಿ ಎಲ್ಲಿದ್ದಾಳೆ, ಅವಳನ್ನು ಹೇಗೆ ಪಟಾಯಿಸೋದು, ಇದಕ್ಕೆಲ್ಲ ನೀನೇ ನನಗೆ ಹೆಲ್ಪ್ ಮಾಡಬೇಕು ಅಂತ ಡೀಲ್ ಮಾಡ್ಕೋತಾನೆ. ಆ್ಯಂಡ್ ಅವಾಗ ಪ್ರೇತ ಅನ್ನುತ್ತೆ, ಏನಿಲ್ಲ, ಜಸ್ಟ್ ನನಗೆ 10 kg ಕೋಳಿ ಮಾಂಸ, 10 kg ಕುರಿ ಮಾಂಸ
ಎರಡನ್ನ ನಾಳೆ ತಗೊಂಡು ಬಾ, ನಿನಗೆ ಪಿಶಾಚಿನಿ ಎಲ್ಲಿದ್ದಾಳೆ ಅಂತ ಅಡ್ರೆಸ್ ಕೊಡ್ತೀನಿ, ಅವ್ರು ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಡುತ್ತೆ. ಆಯಿತು ಅಂತ ಮಾರನೇ ದಿನ ಮತ್ತೆ ಇವನು ತನ್ನ ಆಳುಗಳಿಗೆ ಹೇಳಿ 2 ಐಟಮ್ನ ತಗೊಂಡು ಜಂಗಲ್ ಕಡೆ ಬಂದರೆ ಗಾಯ್ಸ್, ಅಲ್ಲಿ ನಾಯಿ ನರಿಗಳೆಲ್ಲ ನಿಂತ್ಕೊಂಡಿರ್ತವೆ ಆ್ಯಂಡ್ ಪ್ರೇತ ಸಹ ಇರುತ್ತೆ. ಅವು ಇವನ್ ಮೈ ಮೇಲೆ ಎರಗಿ ಅಂತ ಎಲ್ಲ ಹರ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತವೆ. ಅಕಸ್ಮಾತ್ ಇವನ ಹತ್ರ ಏನಾದರೂ ಆ ಮಾಂಸದ ಪೀಸ್ಗಳು ಇರಲಿಲ್ಲ ಅಂದರೆ ಇವನನ್ನೇ ಅವು ತಿಂದ್ಬಿಟ್ಟಿರೋರು. ಸೊ ಇದೆಲ್ಲ ಆಯಿತು. ಇವಾಗ ಪ್ರೇತ ಹಾಗೆ ಕಟಕ್ ಪುಟಕ್ ತಿಂತಾ ಇದೆ ಆ್ಯಂಡ್ ಇವಾಗ ಇವನು ಆ ಪ್ರೇತದ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾನೆ. ಪ್ರೇತ ರಾಜ ಪ್ಲೀಸ್, ಇವಾಗ ನೋಡು, ನೀನು ಹೇಳಿರ್ತಕ್ಕಂಥ ಐಟಮ್ಸ್ನ ನಾನು ನಿನಗೆ ತಂದು ಕೊಟ್ಟಿದ್ದೀನಿ, ಪ್ಲೀಸ್ ಪಿಶಾಚಿನಿ ಎಲ್ಲಿದ್ದಾಳೆ ಹೇಳು, ಆಕೆಯನ್ನು ಭೇಟಿ ಮಾಡಿಸು, ನಡಿ ನನಗೆ ತೋರಿಸು ಅಂತ ಅಂದಾಗ ಆ ಒಂದು ಪ್ರೇತ ಆಯಿತು ಬಾ ಅಂತ ಅವನನ್ನ ಗಾಯ್ಸ್ ಒಂದು ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾ ಇದೆ ಇವಾಗ. ಆ್ಯಂಡ್ ಆ ಲೊಕೇಶನ್ ಮಧ್ಯೆ ಆ ಪ್ರೇತ ಅನ್ನುತ್ತೆ, ನೋಡು ನನ್ನ ಹಿಂದೆ ನೀನು ಬರಬೇಕು ಆ್ಯಂಡ್ ಬರ್ತಿರ್ಬೇಕಾದ್ರೆ ಹುಷಾರ್, ಇಲ್ಲಿ ನಾನು ಕೆಲವೊಂದು ಕಂದಕಗಳನ್ನು ಮಾಡಿ ಟ್ರ್ಯಾಪ್ ಸೆಟ್ ಮಾಡಿದ್ದೀನಿ, ನೀವು ಹೊರಗಿನ ಜನರು ಬಂದು ನಮ್ಮ ಕಾಡನ್ನ ಹಾಳು ಮಾಡ್ತೀರಿ ಅಂತ. ಸೊ ಅದನ್ನು ನೋಡ್ಕೊಂಡು ಬಾ ದಾಟ್ಕೊಂಡೆಲ್ಲ ಅಂತ ಆಯ್ತಂತ ಇವನು ದಾಟ್ಕೊಂಡು ಹೋಗ್ತಾನೆ. ಆ್ಯಂಡ್ ಆ ಪ್ರೇತ ಸ್ವಲ್ಪ ದೂರದಲ್ಲಿ ಒಂದು ಹಳ್ಳದ ಥರ ನೀರು ಹೋಗ್ತಾ ಇದೆ ಗಾಯ್ಸ್, ಅಲ್ಲಿ ಎತ್ತರದ ಪ್ರದೇಶದಲ್ಲಿ ನಿಂತ್ಕೊಳ್ಳುತ್ತದೆ. ಇವನು ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾನೆ. ನೋಡಿದ್ರೆ ಅಟ್ರಾಕ್ಟಿವ್ ಪ್ಲೇಸ್ ಆಗಿದೆ ಅದು. ಆ್ಯಂಡ್ ಇವನು ಇಲ್ಲೇ ಎಲ್ಲೋ ಇರ್ಬೇಕು ಪಿಶಾಚಿ ಅಂತ ಅತ್ತ ಕಡೆ ಇತ್ತ ಕಡೆ ನೋಡ್ತಿರ್ತಾನೆ. ಅಷ್ಟರಲ್ಲಿ ಹಿಂದಿನಿಂದ ಪ್ರೇತ ಧಡ್ ಅಂತ ಇವನನ್ನು ತೆಗೆದುಬಿಡುದು. ಇವನು ಆ ನೀರದಲ್ಲಿ ಬಿದ್ದುಕೊಂಡು ಉಳ್ಳಾಡ್ತಾ ಇವನ್ ಕೈ ಕಾಲೆಲ್ಲ ಮುರಿದಿದೆ. ಆ್ಯಂಡ್ ಇವಾಗ ಆ ಪ್ರೇತ ಅವನ ಹತ್ರ ನೋಡಿ 2 ರ್ಯಾಬಿಟ್ನ ರೀತಿಯ ಹಲಗಳನ್ನು ತೆಗೆದು ಹಿ ಅಂತ ನಗ್ತಾ ಇದೆ. ಇವನಿಗೆ ಫುಲ್ ಸಿಟ್ಟು ಬರುತ್ತೆ. ಆ್ಯಂಡ್ ಇವನಂತಾನೆ, ಈ ಪ್ರೇತದ ಜೊತೆ ಡೀಲ್ ಮಾಡ್ಕೊಂಡ್ರೆ ಆಗೋದಿಲ್ಲ, ಇದನ್ನ ಸಾಯಿಸೇ ನಾನು ಪಿಶಾಚಿನಿಯನ್ನ ಪಡ್ಕೋತೀನಿ ಅಂತ ಸೀದಾ ಫಾರ್ಮ್ ಹೌಸ್ಗೆ ಬಂದು ತನ್ನ ಒಂದು ಗನ್ನ ತಗೊಂಡು ಡಿಶುಮ್ ಅಂತ ಆ ರೋಡ್ನಲ್ಲಿ ಇರ್ತಕ್ಕಂಥ ಅಂದರೆ ಆ ಒಂದು ಕಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗಳು ಏನೇನು ಅಡ್ಡಾಗಿ ಬರ್ತಾವಲ್ಲ ಒಟ್ಟನ್ನು ಹಾರಿಸ್ಕೊಂಡು ಹೊಂಟ್ಬಿಡ್ತಾನೆ ಗಾಯ್ಸ್. ಬುಲೆಟ್ ಧಾಡ್ ಅಂತ ಹೀಗೆ ಹೋಗ್ತಾ ಸ್ವಲ್ಪ ದೂರದಲ್ಲಿ ಕಾಡಿನ ಮಧ್ಯೆ ಒಬ್ಬ ಮಹಿಳೆ ನಿಂತಿದ್ದಾಳೆ. ಆಕೆ ಮೈ ಮೇಲೆ ಬಟ್ಟೆನೇ ಇರಲಿಲ್ಲ, ಸ್ವಲ್ಪನೇ ಬಟ್ಟೆ ಇತ್ತು. ಆ್ಯಂಡ್ ಅವಳು ತುಂಬ ಸುಂದರ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾಳೆ. ಇವಾಗ ಅವನಿಗೆ ಕನ್ಫ್ಯೂಷನ್ ಆಗಿದೆ, ಇದು ಪ್ರೇತಾನೋ ಅಥವಾ ಪಿಶಾಚಿನೀನೋ ಅಂತ. ಅವನು ಹಿಂದು ಮುಂದೆ ಏನು ವಿಚಾರ ಮಾಡದೆ ಆ ಗನ್ನ ತಗೊಂಡು ಡಿಶುಮ್ ಅಂತ ಹಾರಿಸ್ಬಿಡ್ತಾನೆ ಗಾಯ್ಸ್. ಯಾಕಂದ್ರೆ ಫ್ರಸ್ಟ್ರೇಷನ್ ಭಾಳ ಇತ್ತು ಇವನಿಗೆ. ಆ್ಯಂಡ್ ಆ 2 ಗುಂಡುಗಳು ಆ ಒಂದು ಎಂಟಿಟಿಗೆ ಹೋಗಿ ಎದೆಗೆ ಹತ್ಕೊಂಡ್ಬಿಡುತ್ತೆ ಆ್ಯಂಡ್ ಪಾರಾಗುತ್ತೆ. ಅಲ್ಲಿ 2 ಹೋಲ್ಗಳಾಗಿರ್ತವೆ. ಅದೇ ಥರ ಏನಂದರೆ ಅವು ಮಾಯ ಆದ ತಕ್ಷಣವೇ ಆ ಒಂದು ಎಂಟಿಟಿಯ ಫೇಸ್ ಇದೆಯಲ್ಲ, ಅದು ತುಂಬ ಕುರೂಪ ರಾಕ್ಷಸಿ ವಿಕಾರವಾಗಿ ಕಾಣ್ತಾ ಇದೆ ಇವಾಗ. ಸೊ ಇಲ್ಲಿ ಏನಂದರೆ ಈ ಹೀರೋ ಅರ್ಥ ಆಗುತ್ತೆ, ಅಯ್ಯೋ ನಾನು ಎಡವು ಬಿಟ್ಟೆ ಅಂತ. ಯಾಕಂದರೆ ಆ ಒಂದು ಏನು ಇವನು ತಿಳ್ಕೊಂಡಿದ್ನಲ್ಲ ಇದು ಪ್ರೇತ ಇರಬೇಕಂತ, ಆ್ಯಕ್ಚುಲಿ ಅದು ಪ್ರೇತ ಇರೋದಿಲ್ಲ. ಈ ಟೈಮ್ನಲ್ಲಿ ಅದು ಒಂದು ಪಿಶಾಚಿನಿ ಆಗಿತ್ತು. ಆ್ಯಂಡ್ ಇವನು ತುಂಬ ಬೇಜಾರಾಗ್ಬಿಡ್ತಾನೆ. ಆ್ಯಂಡ್ ಇವನ ಹತ್ರ ಅವಳು ಬಂದಂತಾಳೆ, ನಾನೇನೋ ನೀನು ಒಳ್ಳೆಯ ಮನುಷ್ಯ ಇರಬೇಕು, ನಿನಗೆ ಒಂದು ಚಾನ್ಸ್ ಕೊಡೋಣ ಅಂತ. ನಿನ್ನೆ ಬಂದರೆ ನೀನು ನನಗೆ ಕಲ್ಲು ಒಗೆಯಕ್ಕೆ ಹೋದೆ ಆ್ಯಂಡ್ ಕೆಳಗೆ ನೀನೇ ಬಿದ್ದೆ. ಇವತ್ತು ಒಂದು ಚಾನ್ಸ್ ಕೊಡೋಣ ಅಂತ ನೀನು ಎದುರುಗಡೆ ಬಂದರೆ ನೀನು ಬುಲೆಟ್ ಹಾರಿಸ್ಬಿಟ್ಟಿಯಲ್ಲ. ನನಗೆ ಇವಾಗ ಅನ್ನಿಸ್ತಾ ಇದೆ ನಿನಗೆ ಯಾರೂ ಹುಡುಗಿಯರು ಮೋಸ ಮಾಡಿಲ್ಲ, ಬದಲಿಗೆ ನೀನೇ ಅವ್ರಿಗೆ ಮೋಸ ಮಾಡಿದ್ಯಾ ಅಂತ ಅನ್ನಿಸ್ತಾ ಇದೆ. ಸೊ ನಿನಗೆ ನಾನು ಇವಾಗ ಶಾಪ ಕೊಡ್ತಾ ಇದ್ದೀನಿ, ನೀನು ಜೀವನ ಪರ್ಯಂತ ಹೀಗೆ ಇರ್ತೀಯ, ಹೋಗು, ನಿನಗೆ ಮದುವೆನೇ ಆಗೋದಿಲ್ಲ, ನಾನು ಜೊತೆ ಬರೋದಿಲ್ಲ ಅಂತ ಅವಳು ಶಾಪ ಕೊಟ್ಬಿಡ್ತಾಳೆ. ಆ್ಯಂಡ್ ಇವನು ಸೀದಾ ಮಖವನ್ನು ಡೌನ್ ಮಾಡಿಕೊಂಡು ಬರ್ತಾನೆ ಗೈಸ್ ಮತ್ತೆ ಫಾರ್ಮ್ ಹೌಸ್ಗೆ ಬಂದು. ಇವಾಗ ಏನಂದರೆ ಅಚಾನಕ್ ಸ್ವಾಮೀಜಿಯ ಕಾಲ್ ಬರುತ್ತದೆ. ಸೊ ಇವನು ಸ್ವಾಮೀಜಿಯ ಕಾಲ್ ಎತ್ತಿದ ತಕ್ಷಣ ಸ್ವಾಮೀಜಿ ಅಂತಾರೆ, ಏನಿಲ್ಲ ಇನ್ನೊಂದು ಇದು ಇದೆ ನನ್ನ ಹತ್ರ ತಂತ್ರ ಅಂದಾಗ ಈ ಹೀರೋ ಫುಲ್ ಮೈ ತುಂಬ ಉರ್ದು ಹೋಗಿ ಎಲ್ಲ ರೀತಿಯ ವೆರೈಟಿ ಬೈಗಳನ್ನೆಲ್ಲ ಬೈದು ಬಿಡ್ತಾನೆ ಗಾಯ್ಸ್. ಬೈದು ಅದನ್ನೆಲ್ಲ ಶಟ್ ಡೌನ್ ಮಾಡಿಕೊಂಡು ಈ ಕಡೆ ಬರ್ತಾನೆ. ಇಲ್ಲಿ ಟುಡೇ ಒಂದು ಮ್ಯಾರೇಜ್ ಇಲ್ಲ ಅಂತಾರೆ ಗಾಯ್ಸ್. ಇದು ಎಷ್ಟು ಸತ್ಯನೋ ಏನು ಗೊತ್ತಿಲ್ಲ. ಇದು ಯಾವ ಹೀರೋದು ಸ್ಟೋರಿ ಆಗಿರಬೇಕು ಅಂತ ನೀವು ಕಾಮೆಂಟ್ನಲ್ಲಿ ಹೇಳಿ ಗಾಯ್ಸ್. ಆ್ಯಂಡ್ ಏನಂದರೆ ಇದು ಒಂದು ಕಾನ್ಸ್ಪರಸಿಯೋ ಆರ್ ನಿಜ ಸ್ಟೋರಿಯೋ ಅಂತ ಹೇಳಬೇಕು. ಅವನ ವಿರುದ್ಧ ಇದೊಂದು ಕಾಮಿಡಿ ಕ್ರಿಯೇಟ್ ಮಾಡಿದ್ದಾರೋ ಯಾರೋ ಅಂತ ಹೇಳಿ ಗಾಯ್ಸ್ ಕಾಮೆಂಟ್ನಲ್ಲಿ ಅಂತ ಹೇಳ್ತಾ, ಮತ್ತೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇಂತಹ ಒಂದು ಇಂಟ್ರೆಸ್ಟಿಂಗ್ ಹಾರರ್ ಸ್ಟೋರಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗಾಯ್ಸ್.